ವಿಸ್ತೀರ್ಣವನ್ನು ಕಂಡುಹಿಡೀರಿ. ಸುಮ್ಮ ಅಂದಾಜ್ ಮೇಲೆ ಮಾಡ್ಬೇಕು. ಇವೆಲ್ಲ ಚಿತ್ರಕ್ಕೆ ಇದರಿಂದ ಹೆಚ್ಚು ಕಡಿಮೆ ಆಗಿರ್ತದೆ. ಇಂಥ ಮಾದರಿಗಳು ಇರ್ಬೇಕು ನಿಮಗೆ. ಮುಂದೆಲ್ಲ ಹೆಚ್ಚು ಡಯಾಗ್ರಾಮ್ ಏನು ಬಂದಿಲ್ಲ. ಹೆಚ್ಚು ನಿಮ್ಗೆ ವಿಸ್ತೀರ್ಣಗಳು ಎದ್ರಾಗ ಬಂದವಪ್ಪ ಅಂತಂದ್ರೆ ವಿಷಯದಾಗ ಬಂದವ. ಈಗ ನಾ ತಿಳಿಸ್ನು ಲಕ್ಷ ಕೊಟ್ಟು ನೋಡ್ರಿ. ಇದು ವಿಸ್ತೀರ್ಣ ಬರೋಬರಿ. ಉದ್ದ ಎಷ್ಟು ಅನ್ನೋದು ಮೊದಲು ಕಂಡುಹಿಡಿಬೇಕು. ಉದ್ದ ಬರೋಬರಿ ಉದ್ದ ಆಯತದ ಉದ್ದ ಎಷ್ಟು ಅಂದ್ರೆ ಇಲ್ಲಿದಿಂದ 3 ಆಯ್ತು, ಇಲ್ಲಿದಿಂದ ಇಲ್ಲಿಗೆ 4 ಆಯ್ತು, 4 3 7 ಆಯ್ತು, ಇಲ್ಲಿದಿಂದ ಇಲ್ಲಿಗೆ 6 ಅಂದ್ರೆ 13 ಮೀಟರ್ ಉದ್ದ ಆಯ್ತು. 13 ಮೀಟರ್ ಉದ್ದ ಅಗಲ ಬರೋಬರಿ 3 ಮೀಟರ್. ಈಗಂತೂ ನಿಮಗೆ ವಿಸ್ತೀರ್ಣ ತಗೋಬೇಕೀಗ. ಪೂರ್ಣ ಆಕೃತಿ ವಿಸ್ತೀರ್ಣ. ಈಗ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ 13 ಗುಂಡ್ಲೆ 3 ಬರೋಬರಿ 39 ಆಯ್ತು. ಇದು ಪೂರ್ಣ ಆಕೃತಿ ವಿಸ್ತೀರ್ಣ 39 ಚದರ ಮೀಟರ್ ಆಯ್ತು. ಕಟ್ಟಾದ ಆಕೃತಿಯನ್ನು ಕಡಿಬೇಕು ನೀವು. 4 ಇಲ್ಲಿದಿಂದ ಇಲ್ಲಿಗೆ ಏನಾಯ್ತು 4 ಆಯ್ತು, ಇಲ್ಲಿದಿಂದ ಇಲ್ಲಿಗೆ ಏನಾಯ್ತು 2 ಆಯ್ತು. 4 2 8 ಬರೋಬರಿ 39 ಮೈನಸ್ 4 ಗುಂಡ್ಲೆ 2. ಯಾಕಂದ್ರೆ ಉದ್ದ ಗುಂಡ್ಲೆ ಆಗಲ್ಲ. ಇದು ಉದ್ದ, ಇದು ಆಗಲ್ಲ. ಅದರ ವಿಸ್ತೀರ್ಣ ಕಳೆದು ಬಿಡ್ಬೇಕು. 39 ಮೈನಸ್ 4 2 8 ಆಕೃತಿ ವಿಸ್ತೀರ್ಣ 31 ಚದರ ಮೀಟರ್. 31 ಚದರ ಮೀಟರ್ ಎಲ್ಲದ ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಬಿ. ಅಂದಾಜ್ ಮೇಲೆ ಉದ್ದ ಅಗಲಗಳನ್ನು ಕಂಡುಹಿಡಿದು ಕಲಿಬೇಕು. ಯಾಕಂದ್ರೆ ಆಕೃತಿ ತೆಗೆಯಲು ಹೆಚ್ಚು ಕಡಿಮೆ ಆಗ್ತಿರ್ತಾವ. ನೋಡ್ಬೇಕು. ಒಂದು ಸ್ವಲ್ಪ ಅಂಕ ಆಗ್ಯದ್ರಿ, ದೊಡ್ಡದಾಗ್ಯದ್ರಿ, ಸಣ್ಣದಾಗ್ಯದ್ರಿ ಅಂತ ವಿಚಾರ ಮಾಡಬಾರ್ದು. ಈಗ ನೋಡ್ರಿ, ಆಕೃತಿ ವಿಸ್ತೀರ್ಣ ತಕೊಂಡು ಬಿಡ್ಬೇಕು. ಮೊದಲು ಆಕೃತಿಯ ವಿಸ್ತೀರ್ಣ ಬರೋಬರಿ ಆಕೃತಿಯ ಪೂರ್ಣ ಆಕೃತಿ ವಿಸ್ತೀರ್ಣ ಅಂತಾರೆ. ಇದಕ್ಕೆ ಪೂರ್ಣ ಆಕೃತಿಯ ವಿಸ್ತೀರ್ಣ ಹೆಂಗ? ಇಲ್ಲಿದಿಂದ ಇಲ್ಲಿ 10 ಅದ ಇಡ್ರಿ. 10 ಭಾಳ ಸರಳ ಅದ. ಏನು ಇಲ್ಲಿದಿಂದ ಇಲ್ಲಿಗೆ ಎಷ್ಟದ 6 ಅದ. 10 60 ಚದರ ಮೀಟರ್ ಆಯ್ತು. 60 ಚದರ ಮೀಟರ್ ಅದ. ಈಗ ಕಟ್ಟಾದ ಆಕೃತಿಯನ್ನು ತೆಗಿಬೇಕು. 60 ಚೆಮ್ಮಿ ಮೈನಸ್ ಇಲ್ಲಿದಿಂದ 2, ಇಲ್ಲಿದಿಂದ 4. ಯಾಕಂದ್ರೆ ಈ 6ನೊಳಗೆ ಈ 2 ಕಳೆದರಿ ಅಂತಂದ್ರೆ ಏನು ಬರ್ತದೆ? ಇಲ್ಲಿ 4 ಬರ್ತದೆ. ಇದನ್ನು ನೀವು ತಿಳ್ಕೊಬೇಕು ಆಕೃತಿಗಳನ್ನು ಮಾಡುವಾಗ. ಇದರ ಉದ್ದ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಈ ಉದ್ದದಾಗ ಈ 2 ಕಳೆದರೆ ಅಂದ್ರೆ ಇಲ್ಲಿದಿಂದ ಇಲ್ಲಿ ತನಕ ಇದರ ಉದ್ದ ಬರ್ತದೆ. ಅಂದ್ರೆ 4 ಗುಂಡ್ಲೆ ಇದು 2, 4 ಗುಂಡ್ಲೆ 2 ಪ್ಲಸ್ ಇನ್ನೊಂದು ಆಕೃತಿ ಅದ. ಇಲ್ಲಿದಿಂದ ಇಲ್ಲಿಗೆ 4, ಆಮೇಲೆ ಇದು 2 2 4 6ಆಗ 4 ಕಳೆದ್ರೆ ಇಲ್ಲಿದಿಂದ ಇಲ್ಲಿಗೆ ಏನು ಬರ್ತದೆ? 2 ಬರ್ತದೆ. ಅಂದ್ರೆ 4 ಗುಂಡ್ಲೆ 2 ನೋಡಿ. 60 ಮೈನಸ್ 4 2 8 ಪ್ಲಸ್ 8 ಬರೋಬರಿ 60 ಮೈನಸ್ 16 ಬರೋಬರಿ 44 ಚದರ ಮೀಟರ್. 44 ಚದರ ಮೀಟರ್. 44 ಚದರ ಮೀಟರ್ ಉತ್ತರ ಸಂಖ್ಯೆ. 44 ಚದರ ಮೀಟರ್ ಸಂಖ್ಯೆ ಉತ್ತರ ಸಂಖ್ಯೆ ಎ. ಹೆಚ್ಚೀಗ ಕಡಿಮೆಗೆ ಇವು ವಿಷಯದ ಗಣಿತಗಳು ಭಾಳ ವಿಸ್ತೀರ್ಣದಾಗ ತಿಳ್ಕೊಬೇಕಾಗಿದೆ ನೀವು. ಇವೇನು ಆಕೃತಿ ಹೆಚ್ಚು ಈಗ ಕಡಿಮೆ ಮಾಡ್ಯಾರ ಈಗ. ಆದರೂ ನಿಮಗೆ ಐಡಿಯಾ ಇರಲಿ ಹೆಂಗೆ ಮಾಡ್ಬೇಕು ಇದನ್ನು. ಸರ್ ಹೆಂಗೆ ಕಲಿಸಿದ್ರು, ಇಲ್ಲಿದಿಂದ ಇಲ್ಲಿ ತನಕ ಹೆಂಗೆ ಕಂಡು ಹಿಡಿಬೇಕು. 6 ಅಲ್ಲಿ 2 ಕಳೆದು ಬಿಟ್ರೆ ಇಲ್ಲಿ 4 ಬರ್ತದೆ. ಇದು 2 ಅಂತೂ ಕೊಟ್ಟಾನ. ಆಮೇಲೆ ಇಲ್ಲಿದ್ದು ಹೆಂಗೆ ಬರ್ತದೆ ಅಂದ್ರೆ 2 ಮೀಟ್ರ್ ಇಲ್ಲಿದ್ದು ಹೆಂಗೆ ಬರ್ತದಪ್ಪ ಅಂತಂದ್ರೆ 2 ಮೀಟರ್ ಇಲ್ಲಿದ್ದು ಹೆಂಗೆ ಬರ್ತದ ಅಂತಂದ್ರೆ 6 ನೀವು ಈ 2 ಕಳೆದ್ರೆ ಇಲ್ಲಿ ಡಿಸ್ಟೆನ್ಸ್ ಬರ್ತದ. ಇಲ್ಲಿ ಹೆಂಗಾದ್ರೂ 4 ಕೊಟ್ಟೆ ಬಿಟ್ಟಾನ. ಇಲ್ಲಿ 4 ನೀವು ತಗೋಬೇಕಾದ್ರೆ 6 ಇಷ್ಟು 2 ನೀವು ಮೇಲಿಂದ ಕಟ್ ಮಾಡಿಬಿಡ್ರಿ. ಇದು 4 ಬರ್ತದೆ. ಇದು 4 ಗುಂಡ್ಲೆ 2 8, 4 ಗುಂಡ್ಲೆ 2 8. ಒಟ್ಟು ವಿಸ್ತೀರ್ಣದೊಳಗೆ 8 8 16 ಚದರ ಮೀಟರ್ ಕಳೆದ್ರೆ 46 ಚದರ ಮೀಟರ್ ಬರ್ತದೆ. ಅಂದ್ರೆ ನಿಮಗೆ ಕಟ್ಟಾದ ಆಕೃತಿಗಳ ವಿಸ್ತೀರ್ಣಗಳು ಸೈನಿಕ್ ಸ್ಕೂಲೇ ಭಾಳ ಬೀಳ್ತಾವ. ಈಗ ಇದನ್ನು ಲಕ್ಷ ಕೊಟ್ಟು ನೋಡ್ರಿ. ಇಂಥ ಮಾದರಿಗಳು ಇರಲಿ. ಮುಂದೆ ನಿಮ್ಮ ವಿಷಯದ ಗಣಿತದೊಳಗೆ ಭಾಳ ಬರ್ತಾವೆ. ಆಮೇಲೆ ಸೀರಿಯಲ್ ವಿಸ್ತೀರ್ಣ ಸೂತ್ರ ಲೆಕ್ಕಗಳು
ಆಮೇಲೆ ಇದೊಂದು ಅನುಕ ನಂಬರ್ ಮುಗಿದಿಂದ ಅಭ್ಯಾಸ ಚಟುವಟಿಕೆ ಅಂತ ತಿಳ್ಕೊಂಡು ಅವು ವಿಡಿಯೋ ಬರ್ತಾವೆ. ಅವುಗಳಲ್ಲಿ ಎಲ್ಲ ರೀತಿ ವಿಸ್ತೀರ್ಣಗಳನ್ನು ಕಲಿಯೋದಿರ್ತದೆ. ಚೆನ್ನಾಗಿ ನೋಡ್ರಿ, ಫೇರ್ದಾಗ ಬರ್ಕೋರಿ.